ಬಿರಿಯಾನಿ ರೆಡಿ ಇದೆ. ಬಿರಿಯಾನಿ ದಮ್ ಹಾಕ್ದ? ಕೈ ತೊಳೆದಿದ್ದೀವಿ. ವಾಶ್ರೂಮ್ ಹೋಗಿದ್ದಲ್ಲ ಮದುವೆ. ಎದ್ರಲ್ಲಿ ಆಗ್ತಿ ಯಾರಿಗೇನು? ನ್ಯಾಚುರಲ್ಸ್ಗೆ ಚೆನ್ನಾಗಿರುತ್ತೆ. ಬೆಂಡಾಗ ಹೋಗಿದೆ. ಬೆಂಡ್ ಇನ್ ದ ಸೆನ್ಸ್ ಅಲ್ಲ, ನೀನ್ ಏನ್ ಅನ್ಕೊಂಡಿದ್ದೆ? ಇದು ಹೈದರಾಬಾದ್ ಲೆವೆಲ್ ಬಿರಿಯಾನಿ ಅನ್ಕೊಂಡಿದ್ದ. ಗುರು, ಇವಾಗ ನೀನು ಏನ್ ಪ್ರಿಪೇರ್ ಮಾಡ್ತಿದ್ಯಾ ಇವತ್ತು? ಗುರು ನೋಡೋಣ ಗುರು, ಇವ್ರು ಏನೋ ನಾಚಿಸ್ಬೇಕು ಎಲ್ಲ ಅಂತಿದ್ದಾರೆ. ಹೋಗೋಣ. ಮತ್ತೆ ಏನು ಬಿರಿಯಾನಿ ಅಂದೆ, ದಮ್ ಬಿರಿಯಾನಿ ಅದು ಮಾಡ್ತೀನಿ. ಸಾಕು ಬಿಡಲ್ಲ, ಹೊಡೆದು ಬಿಡಿ. ಹಂಗೆ ಅದು ನೋಡು, ಕೂಟ್ಬೇಕು ಹೀಗೆ. ಅಯ್ಯೋ ಕ್ಲೋಸ್ ಆಗು. ಕ್ಯಾರೆಟ್ ಇದೆ, ಅದೇ ಬಟಾಣಿ ಇದೆ, ಇದೆಯಲ್ಲ ಆಲೂಗಡ್ಡೆ ಇದೆ, ಮೂಲಂಗಿ ಹಾಕ್ಬೇಕು. ಆಲೂಗಡ್ಡೆ ಇದೆ. ಎಲ್ಲ ಆಗ್ಬಿಡ್ರಿ ಮಕ್ಕಳ್ರ, ಗಡ್ಬಡ್ ಮಾಡ್ಬಿಡ್ರಿ. ಮತ್ತೇನ್ ಎಲ್ಲ ಇದೆಯಲ್ಲ, ಇನ್ನೇನ್ ಬೇಕು ನಿಮ್ಗೆ? ಮತ್ತೇನೋ ಬೇಕು ನಿನಗೆ? ಏನೋ ಬೇಕು ಗುರು, ಅದು ಇದ್ರೂ ಇನ್ನ ತರಸು ಅಂತ ಹೇಳ್ತಾನೆ ಗುರು, ಸುಮ್ನೆ ಅವ್ರು. ಆನಿಯನ್ಸ್ ಅಲ್ಲಿ ಇರುತ್ತೆ ಗುರು. ಯಾವ್ದೈತಲ್ಲ ಮಸಾಲ? ಗರಂ ಮಸಾಲೆ ಇದು. ಗರಂ ಮಸಾಲ ಪೌಡರ್ ಅಲ್ಲಿ ಜಲ್ಜೀರಾ ಮಾಡೋಣ ಸ್ವಲ್ಪ. ಜಲ್ಜೀರಾ ಇದಕ್ಕೆ ಬಟರ್ ಮಿಲ್ಕ್ ಹಾಕಿದ್ರೆ ಚಾಸ್ ಆಗುತ್ತೆ. ಆಯ್ತಾ? ವೆಜ್ಜೀಸ್ ಎಲ್ಲ ಇದೆ ಗುರು. ವೆಜ್ಜೀಸ್ ಎಲ್ಲ ಇದೆಯಾ? ಕ್ಯಾಪ್ಸಿಕಮ್ ಇದೆ ಕಂಪಲ್ಸರಿ ಇಲ್ಲ ಅದು? ಬೇಕೇ ಬೇಕು. ಯಾವ್ದಕ್ಕೆ? ನ್ಯಾಚುರಲ್ಸ್ಗೂ ಬೇಕು, ಇದಕ್ಕೂ ಬೇಕು. ಮತ್ತೆ ಇದು ಜಲಪಿನ್ ಗುರು, ಅದೇಳೇ ಇಲ್ಲ ನೀನು. ಹಲಪಿನ ಜನಕ್ಕೆ ಬಟರ್ ಇಂಗ್ಲಿಷ್ ಅಲ್ಲಿ ಆಗ್ತಾವನ್ ಗುರು. ಏನು ಬಟರ್ಗೆ ಟೆನ್ಷನ್ ಇದು ಇಲ್ಲ. ವಾರಿಗೆಂದು ಸಿಕ್ಕಿದ್ರೆ ಸ್ವಲ್ಪ ಎಲ್ಲಿ ಗುರು? ಎದ್ರಲ್ಲಿ ಆಗ್ತಿ ಯಾರಿಗೇನು? ನ್ಯಾಚುರಲ್ಸ್ಗೆ ಚೆನ್ನಾಗಿರುತ್ತೆ. ಇದು ನೋಡಿ, ನೋಡಪ್ಪ ಇಲ್ಲಿ ಇದೆ, ಇಲ್ಲಿ ಫ್ರೈಡ್ ರೈಸ್ ಮಸಾಲ ಇದು. ಇದ್ರಲ್ಲೇ ಆಗತ್ತಾ? ಆಗಲ್ಲ. ಜೀರಿಗೆ ಇದೆ. ಬೇಕಿಂಗ್ ಪೌಡರ್ ಬೇಕಾ? ಬೇಡ. ಕೋಕೋ ಪೌಡರ್ ಬೇಕಾ? ಪಾವ್ ಭಾಜಿ ಮಸಾಲ ಬೇಕಾ? ಚೋಲೆ ಮಸಾಲ ಮಾಡ್ತೀಯಾ? ಒಗ್ಗರಣೆಗೆ ಜೀರಿಗೆ ಬೇಕಲ್ಲ. ಒಗ್ಗರಣೆ ಅಂದ್ರೆ We are taking Roddy's audition. ಫಸ್ಟ್ ಕಾಂಟೆಸ್ಟೆಂಟ್ ಇನ್ ದ ಹೌಸ್. ವಿಶ್ವಾಸ್. ಮೇರಾ ಎಷ್ಟು ಸ್ಲೋ ಅಂದ್ರೆ ನ್ಯಾಚುರಲ್ಸ್ ರೆಡಿ ಆಗ್ಬಿಡ್ತಾರೆ. सर मैं बचपन में 4 फ्लोर से गिर गया था. सर बहुत रोया था बचपन में. देखो इन्हें ये है. फिर मोटिवेशन मिला. किससे मोटिवेशन मिला? मोटिवेशन मिला सर. फिर मैच सर. Showcase your talents. You have only 2 minutes. Then judges will decide. सर वार्म अप सर. 2 minutes वार्म अप. ठीक है. ओके ओके सर. ಏನ್ ಗುರು? ಪುದೀನ ತೊಳ್ದಾಕು. ಪುದೀನ ಕೈ ತೊಳೆದಾಕು ಅಂತ ಹೇಳಿದ್ದು. ಆಡಿಷನ್ ಡಿಸ್ಟರ್ಬ್ ಆಗ್ತಾ ಇದೆ. ಸ್ಟಾರ್ಟ್. ಸರ್ ರೆಡಿ ಸರ್? ರೆಡಿ ಸರ್ 3 2 ಗೋ. आग लगा दी, आग लगा दी, आग लगा दी. आप अनंतपुर गेट आ रहे हैं. नेक्स्ट राउंड. ಭಟ್ರು ಏನೋ ಮಾಡ್ತವ್ರೆ. ಜನರಿ ನ್ಯಾಚುರಲ್ಸ್ ರೆಡಿ ಆಗ್ತಿದೆ. ಬಿರಿಯಾನಿ ದಮ್ ಹಾಕ್ದ? ಎಲ್ಲಿದೆ? ದಮ್ಮಲ್ಲಿ ಫೆವಿಕಾಲ್ ದಮ್ ಹಾಕಿದ್ದಾರೆ. ಒಂದು ನಿಮಿಷ ಇರು. ಒಂದು
ಇಂಪಾರ್ಟೆಂಟ್ ಕ್ವಶನ್ ಇದೆ, ಕೈ ತೊಳೆದಿದ್ದಾರೆ. ಕೈ ತೊಳೆದಿದ್ದೀವಿ. ವಾಶ್ರೂಮ್ ಹೋಗಿದ್ದಲ್ಲ ಮದುವೆ. ಟೇಸ್ಟಿ ಬಂದ್ರೆ ಮಸಾಲ ಕ್ಯಾಚ್ ಮಸಾಲ ಜೊತೆ ಮ್ಯಾಚ್ ಮಾಡಿದಾರೆ ಅವರು. ಇನ್ನೊಂದ್ ಸ್ವಲ್ಪ ಹಾಕು, ಹೆವಿ ತಂದ್ಬಿಟ್ಟಿದೀನಿ. ನಾಳೆ ಎದ್ದೇಳ್ಬೇಡ ನೀನು. ಗುರು ಇವಾಗ ನಾಚೋಸ್ ಮಾಡ್ತಾವನು ಕೇಶವ್. ನೀನ್ ಯಾವತ್ತೂ ತಿಂದಿರಲ್ಲ ಗುರು. ನೀನ್ ತಿಂದ್ರೆ ಬಿಡಲ್ಲ ಗುರು. ಗುರು ಯಾವ ಕೇಶವ್ಗೆ ಡಿಗ್ರೇಡ್ ಮಾಡ್ತೀರ ನಾಚೋಸ್ ಬಗ್ಗೆ. ಕೇಶವ್ಗೆ ಡಿಗ್ರೇಡ್ ಗುರು ನೀನ್ ತಿಂದ್ಮೇಲೆ ಅವಾಗ ಹೇಳು. ಕೇರಳ ಚಿಪ್ಸ್ ತಂದು ಈಗ ಅಡಿಗೆ ಬಟ್ಟ ತರ ಕಾಣಿಸ್ತಿದೆ. ಗುರು ಹಾಕೋ ಗುರು ನೀನು. ಬ್ರೋ ನೋಡಿದ್ಯಾ 5 ಸ್ಟಾರ್ ಗುರು ಇದ್ ಹಾಕ್ಬೇಕಿರೋ ಮೇ ಹಾಕ್ಬೇಕಿರೋ ಅವ್ನ್ ಮಾಡ್ತಾನೆ ಬಿಡು ಗುರು ನೀನು. ಗುರು ಅವ್ನ್ ಮಾಡ್ತಾನೆ ನೀನ್ ಸೈಡ್ ನಡಿ. ಮಾಡ್ ಗುರು ನೀನು. ಮಾಡಕ್ ಬರೋದು ಬೇಡ ನೀನ್ ಹೆಲ್ಪ್ ಮಾಡೋದ್ ಬೇಕಾಗಿಲ್ಲ. ನಡಿ ನೀನ್ ನಡಿ. ಗುರು ಲೇ ಗುರು ನನ್ ಪ್ಲಾನ್ ಕೇಳಿಸ್ಕೊಡ್ರಿ ಗುರು. ಗುರು ಇದು ರೆಡಿ ಆಗುತ್ತೆ. ಹಿಂಗಿದ್ರು ಸ್ವಲ್ಪ ರೈತ ಲೇ ಗುರು ನಡ್ರಿ ಗುರು. ಎಲ್ರು ಇಲ್ಲೇ ಖಾಲಿ ಮಾಡ್ತೀರ ಗುರು. ಅಣ್ಣನ್ ಫಸ್ಟ್ ಇಲ್ಲೇ ನೀನ್ ನಡಿಲ್ಲ ನೀನ್ ಅರ್ಧ ನಡ್ರಿ ನೀವೆಲ್ಲ. ಲೇ ಗುರು ಬಿರಿಯಾನಿ ರೆಡಿ ಇದೆ. ರಾಯ್ತ ಒಂದ್ ಹೆಲ್ಪ್ ಮಾಡ್ಬೇಡ. ಬೇಡಪ್ಪ. ಲೇ ಯಾಕೆ ಗೊತ್ತಾ, ಓಕೆ ಅಲ್ಲಿ ರ್ಯಾಷಸ್ ರೆಡಿ ಆಗುತ್ತೆ. ತಿನ್ಬಿಡ್ತೀವಿ. ಕೇಶವ್ಗೆ ಏನು ಇರಲ್ಲ. ರಾಯ್ತ ರೆಡಿ ಮಾಡಿ ಇಟ್ಕೊಳ್ಳೋಣ. ರ್ಯಾಷಸ್ ಎಲ್ಲ ಜೊತೆ ಇಟ್ಕೊಳ್ಳೋಣ. ಆಮೇಲೆ ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ಸ್ಯಾಂಡ್ವಿಚ್ ಮಾಡೋಣ. ಮಸ್ತ್ ಪ್ಲಾನ್. ಲೇ ಕೇಶವ್ 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 ಚಿಲ್ಲಿನೇ ಹಾಕಿಲ್ಲ. ಏನ್ ಅಡಿಗೆ ಬಟ್ಟಲೆ ನೀನು? ಏನ್ ಚಿಲ್ಲಿ? ಚಿಲ್ಲಿ ಅಂದ್ರೆ ಗೊತ್ತಿಲ್ಲ ಗುರು ಇವನಿಗೆ. ಲೇ ನನಗೆ ಕೇಳಿದ್ರೆ ಚಾಪರ್ ಇತ್ತು ಕೊಡ್ತಿದ್ದೆ. ಇಲ್ಲ ಗುರು ಅದು ರಾ ಅಲ್ಲೇ ಕಟ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಕಟ್ ಮಾಡ್ಬೇಕು, ಅವಾಗೆ ಬರೋದು. ಅಭ್ಯಾಸ ಇಲ್ಲ ಬಿಡು ಗುರು ಇರ್ಲಿ, ಅದ್ ಮಾಡ್ತಾವ. ಬೆಂಡಾಗ ಹೋಗಿದೆ. ಬೆಂಡ್ ಇನ್ ದ ಸೆನ್ಸ್ ಇದಾಗಿದೆ, ಬಲ್ತಾಗಿದೆ. ಅಮ್ಮಗೆ ಹೇಳ್ತೀನಿ ಅಂದ್ರೆ ಏನು ಅಂತ ಹೇಳ್ತಾರೆ ಗುರು. ಇದು ಬೆಂಡ್ ಆಗ್ಬಿಟ್ಟಿದೆ ಅಂತೆ ಗುರು. ಬೆಂಡ್ ಆಗಿರೋ ಕುಕ್ಕುಂಬರ್ ಯಾರು ಯೂಸ್ ಮಾಡ್ಬೇಡ್ರಿ. ಡಿಸ್ಕ್ಲೇಮರ್. ಬೆಂಡ್ ಆಗಿರೋ ಕುಕ್ಕುಂಬರ್ ಏನಾಗಿರುತ್ತೆ? ಕೆಟ್ಟೋಗಿರುತ್ತೆ, ಬಲ್ತೋಗಿರುತ್ತೆ. ಇದು ಬೆಂಡ್ ಆಗಿದೆ, ಬಟ್ ಇದು ಅಕ್ಸೆಪ್ಟೆಡ್. ಕೇಶವ್ ಹೆಂಗೆ ಡಿಸ್ಕ್ರಿಮಿನೇಷನ್. ಅದ್ ಬೆಂಡ್ ಅಲ್ಲ. ಬೆಂಡ್ ಇನ್ ದ ಸೆನ್ಸ್ ಬೆಂಡ್ ಇನ್ ದ ಸೆನ್ಸ್ ಅರ್ಥ ಆಗಲ್ಲ. ಹೇಳ್ ಗುರು, ಅರ್ಥ ಆಗಿಲ್ದಿರಲ್ಲ ಹೇಳ್ಬೇಕು ತಾನೆ. ಬೆಂಡ್ ಇನ್ ದ ಸೆನ್ಸ್ ಲರ್ನಿಂಗ್. ಬೆಂಡ್ ಇನ್ ದ ಸೆನ್ಸ್ ಏನು? ಅಲ್ಲ, ಇದು ಬೆಂಡ್ ಆಗಿದೆ, ಅದು ಬೆಂಡ್ ಆಗಿದೆ. ಲೇ ಶೇಪ್ ಅಲ್ಲಿ ಬೆಂಡ್ ಅಲ್ಲ ನಾನು ಹೇಳ್ತಾ ಇರೋದು. ಒಳಗಡೆ ಒಂಥರ ಹೆಂಗ್ ಕಾಣಿಸ್ತೆ ನಿನ್ ಒಳಗಡೆ? ಎಕ್ಸ್ಪ್ರೆಷನ್. ಅದೆಲ್ಲಿ ಬೆಂಡ್ ಆಗಿದೆ ಸ್ವಲ್ಪ. ಇದ ಬೆಂಡ್ ಆಗಿರೋದು. ಇದು ವೇಸ್ಟ್ ಆದ್ರೂ ಪರವಾಗಿಲ್ಲ, ತಿಂದು ನೋಡ್ಬೇಕು. ಖರಾಬ್ ಹೋ ಜಾಯೇಗಾ. ಇವರು ನಾಳೆ ಮಾಡ್ತೇನೆ. ನೋಡು ಎಳೆದಂದ್ರೆ ಈ ತರ ಇರುತ್ತೆ. ಡಿಫ್ರೆನ್ಸ್ ನೋಡು, ಇಲ್ಲಿ ತೋರಿಸ್ತೀನಿ. ಇದಲ್ಲ ಅದಿಲ್ಲಿ, ಅದೇ ಒಂದೇ. ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ. ಅದೇ ಅದು ಸೇಮ್ ಇದೆ ಅಲ್ಲ. ಮಾಡ್ತಿರೋದ್ ಮಾಡಿಸ್ಕೊಂಡು ಇಷ್ಟೊಂದೆಲ್ಲ ನಕರಾಡ ಆಡ್ತಿರಲ್ಲ. ದಮ್ಮೆಲ್ಲ ಆಚೆ ಬಿಸಾಕ್ ಹೋಗ್ಬಿಡ್ತಾನ. ದಿಸ್ ಇಸ್ ಮೇಡ್ ಬೈ ಕೇಶವ್. ಕೇಶವ್ ಇದನ್ನ ಏನಂತಾರೆ ಕೇಶವ್? ಲೇ ತಿರ್ಗಾಲೆ ಇಲ್ಲಿ ನಾಚೋಸ್ ಅಂತಾರೆ. ನಾಚೋಸ್ ಅಂತಾರೆ. ಅದೆಲ್ಲ ಮಿಕ್ಸ್ ಮಾಡಿ. ನಿನ್ ಸ್ಟೈಲ್ ಅಲ್ವಾ? ನಿನ್ ಸ್ಟೈಲ್ ನೀನ್ ಹೇಳು. ಏನಂತ ಡಿಶ್ ನೇಮ್ ಕೊಡು.
ಐಕಾನಿಕ್ ನೇಮ್ ಕೊಡೋದು. ಡ್ರ್ಯಾಗನ್ ನ್ಯಾಚೋಸ್. ಏನೇನು ಡ್ರ್ಯಾಗನ್ ಇಲ್ಲಿ ಡ್ರ್ಯಾಗನ್ ಎಲ್ಲಿದೆ? ನೀನ್ ತಿನ್ನು ಏಪ್ರಿಲ್ ಬಿಚ್ಚಿಲ್ಲ. ತಿನ್ಗುರು ಹಂಗೆ ಒಳ್ಳೆ ಏನಾದ್ರು ಆರ್ಡರ್ ಕೊಡ್ಬೇಕಂತಂದ್ರೆ ಕೇಶವ್ ಕೊಟ್ಬಿಡ್ರಿ ಮದ್ವೆ ಆರ್ಡರ್ ಎಲ್ಲ. ಗುರು ರೋಹಿತ್ ಹತ್ರ ಕೇಳ್ರಿ ರಿವ್ಯೂನ. ರೋಹಿತ್ ಹೇಳಪ್ಪ, ಈಗ ಲಾಸ್ಟ್ ಟೈಮ್ ತಿಂತೀನಿ ಅಂದಲ್ಲಪ್ಪ, ಹೇಳೀಗ. ರೆಡಿ ಆಗಿದೆ ಬಿರಿಯಾನಿ ಅಂತ, ವೆಜ್ ಬಿರಿಯಾನಿ, ಯಾವ್ದೋ ಫ್ರೈಡ್ ರೈಸ್ ಮಾಡ್ದಂಗೆ ಮಾಡಿದಾನೆ. ಗುರು ಎದ್ದೇಳ್ರಿ ಗುರು, ತಿನ್ನೋಣ. ಇಟ್ಸ್ 4 o'clock. ನೌ ವಿ ಆರ್ ಹ್ಯಾವಿಂಗ್ ಲಂಚ್. ಏನ ಬಿರಿಯಾನಿಗೆ ಪಲಾವ್ ಎಲೆ ಹಾಕಿದ್ದಾರೆ ಗುರು. This is what me and Vishwas and Kashi have made. The best ever chas. Yes. ಬಟರ್ ಮಿಲ್ಕ್ ವಿಶ್ವಾಸ್ ಪ್ರಿಪೇರ್ ಮಾಡಿರೋದು. ಇದು ಬಿರಿಯಾನಿ ಕೇಶವ್ ಪ್ರಿಪೇರ್ ಮಾಡಿದಾನೆ, ಇದನ್ನು ಕೇಶವ್ ಪ್ರಿಪೇರ್ ಮಾಡಿದಾನೆ. ಜಾಸ್ತಿ ಯಾರು ನಾಚೋಸ್ ತಿಂದಿದ್ದು ಇವಾಗ್ಲೇ ಗೊತ್ತಾಗ್ತಿದೆ ನೋಡಿ. ಯಾರು ದವಾಗೋಬಿಟ್ಟಿದ್ದಾರೆ. ಇವ್ರ ಹೆಸರು ದುಬೈಯಿಂದ ದಬಾಕೊಂಡ್ ಶೇಖ್ ಅಂತ. ದಬಾಕಂಡೆ ಸೆಟ್ಲ್ ಆಗೋಗ್ಬಿಟ್ಟವ್ರೆ. ಚೆನ್ನಾಗಿದೆ ಗುರು. ನೀನು ಏನಾದ್ರು ಟ್ಯಾಲೆಂಟ್ ಮಾಡು, ಹಿಡ್ರನ್ ಟಾಯ್ಲೆಟ್ ಮಾಡು. ಕೇಶವ್ ಗುರು, ನೀನ್ ಪ್ರಿಪೇರ್ ಮಾಡಿರೋ ಬಿರಿಯಾನಿ ವಿಶ್ವಾಸ್ಗೆ ಅಸಲ್ ನಂಬಿಕೆ ಇಲ್ಲ ಅಂತೆ ತಿನ್ನೋವರೆಗೂ. ಏನ್ ಹೇಳ್ತೀಯ ನೀನು? ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ಬೇಕಾದ್ರೆ ಮಾಡ್ಬಿಡ್ತೀಯ. ಕೇಶವ್ ಬಿರಿಯಾನಿ ಮಾಡುತ್ತೆ ಬಿರಿಯಾನಿ ಯಾಕೆ ಫ್ರೈ ಆಗಿದೆ ಗುರು? ಅದು ನಾನ್ ಕೇಳ್ದೆ ಗುರು, ಫ್ರೈ ಏನಕ್ಕೆ ಮಾಡಿದ್ರೆ ಫ್ರೈ ಮಾಡಿದ್ರೆ ಗ್ಯಾಸ್ ಬರಲ್ಲ ಅಂತ. ಗುರು ಹಂಗೆ ಅಂದ ಗುರು. ಮಾಡಿ ಗ್ಯಾಸ್ ಆಗಲ್ಲ ಅಂತ ಹೇಳಿದ್ರೆ ಅವ್ನೇನೋ ಅನ್ಕೊಂಡು. ಒಂದ್ಸಲ ಏನಾಗಿತ್ತು ಗೊತ್ತಾ, ಒಂದ್ ಲೆಜೆಂಡರಿ ಸ್ಟೋರಿ ಇದೆ. ಹೇಳಿ ಗುರು. ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರ ಮನೆ ಕೆಲ್ಸ ಮಾಡಕ್ ಹಿಂಗೆ ಹೋಗಿದ್ವಿ. ಓಕೆ. ಅವನು ಇದೊಬ್ಬ ಫ್ರೆಂಡ್ ಹೇಳಿದ್ದ ಸ್ವಲ್ಪ ತಿನ್ನಕ್ಕೆ ಏನಾದ್ರು ತಗೊಂಬ ಅಂತ. ಆ ಲೆಜೆಂಡರಿ ಫ್ರೆಂಡ್ 2 ಬಾಕ್ಸ್ ಅಲ್ಲಿ ಪಲಾವ್ ತಂದಿದ್ದ. 2 ಬಾಕ್ಸ್ ಅಲ್ಲಿ 1 ಬಾಕ್ಸ್ ನನ್ನ ಫ್ರೆಂಡ್ ತಿನ್ನಕ್ ಶುರು ಮಾಡ್ದ. ಸ್ವಲ್ಪ ತಿಂದ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಅವನು ಕೇಳ್ದ ಉಪ್ಪು ಯಾಕಿಲ್ಲ ಗುರು ಅಂತ. ಅವನು ಕೇಳ್ದ ಥರ್ಡ್ ಫ್ರೆಂಡ್ಗೆ. ಅವ್ನ್ ಥರ್ಡ್ ಫ್ರೆಂಡ್ ಏನ್ ಹೇಳಿದ ನಮ್ಮ ಮನೇಲಿ ಉಪ್ಪು ಜಾಸ್ತಿ ಹಾಕಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಶುಗರ್ ಇದೆ. ಸೊ ಇಂಥ ನನ್ನ ಮಕ್ಕಳಿಂದ ಇಂಥದೇ ಎಕ್ಸ್ಪೆಕ್ಟ್ ಮಾಡಕ್ಕೆ. ಬಿರಿಯಾನಿ ಮಾಡು ಅಂದ್ರೆ ಪಲಾವ್ ಎಲೆ ಹಾಕಿರೋದು, ಅಲ್ಲಿ ಫ್ರೈಡ್ ರೈಸ್ ಆಗಿ. ಕೇಶವ್ ಬಾಗುರು ಏನ್ ಅನ್ನಲ್ಲ, ಚೆನ್ನಾಗ್ ಮಾಡಿರ್ತೀಯ ಬಾಗುರು. ಅಂದ್ರೆ ನಮಗ್ ತಿನ್ಸ್ಬಿಟ್ಟು ಸುಮ್ನೆ ಅವ್ನ್ ಡ್ಯೂಟ್ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೆ. ನನ್ನ ಹತ್ರ ನನ್ ವಾಲೆಟ್ ಅಲ್ಲಿ 20 ರೂಪಾಯಿ ಸೇರೋದು. ಡಾಕ್ಟರ್ 200 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇಲ್ಲ. ಎಲ್ಲ ತಿಂದೇ ಇಲ್ಲ ಬಿರಿಯಾನಿ ಆಲ್ರೆಡಿ ನೋಡಿದ್ದಕ್ಕೆ ಅದು ಖಾಲಿ ಆಗಿಲ್ಲ ಅಂದ್ರೆ ಇವತ್ತು ನಿಮ್ ಮನೇಲಿ ರೈಟ್ ಸ್ಪೆಷಲ್ ಬಿರಿಯಾನಿ ಅಲ್ಲ. ನೀನ್ ಏನ್ ಅನ್ಕೊಂಡಿದ್ದೆ? ಇದು ಹೈದರಾಬಾದ್ ಲೆವೆಲ್ ಬಿರಿಯಾನಿ ಅನ್ಕೊಂಡಿದ್ದ. ಅಲ್ಲಿ ಎಲ್ಲ ಫ್ರೈಡ್ ರೈಸ್ ಮಾಡ್ಬೇಕು. ನನ್ ಯೋಗ್ಯತೆ ಎಷ್ಟಿದೆಯೋ ನಾನು ಅಷ್ಟೇ ಮಾಡಿದ್ದೀನಿ. ಆದ್ರೂ ಏನಕ್ಕೆ ಟೊಮೆಟೊ ಬಾತ್ ಮಾಡಿದ್ಯಾ ಗುರು? ಅದು ಹೋಳಿಗೆ ಮನೆ ಇನ್ಸ್ಪಿರೇಷನ್ ಗುರು. ಅದಿಷ್ಟಿಷ್ಟಪ್ಪ ಆಲೂಗಡ್ಡೆ ಹಾಕಿದ್ದಲ್ಲ, ಕಾಣಿಸ್ತಾನೆ ಇಲ್ಲ. ಅಲ್ಲಿ ಕೆಳಗಡೆ ಕರ್ಕೊಂಡ್ಬಿಡ್ತು ಗುರು ಅದು. ಇವ್ರೇನು ಇಷ್ಟೇ ಹಾಕಿದ್ಯಾ ಅವ್ರಿಗೆ? ರೆಸ್ಪೆಕ್ಟ್ ಇಲ್ವಾ ಅವ್ರಿಗೆ? ನಾನು ತಗೊಂತೀನಿ. Everyone will eat together and then we'll review. ಏ ಗುರು ಚೆನ್ನಾಗಿದೆ. You don't eat. ಫಸ್ಟ್ ನನಗೆ ಧೈರ್ಯ ಆಲೂಗಡ್ಡೆ ಕೇಳ್ದಲ್ವಾ? ಹಾಕೋನ್ಗೆ ಎಲ್ಲ ಹೇಳ್ತೀನಿ. ಪತ್ತೇನು ಹಾಕೋದು ಏನದು ಎಲೆ ಅದು ಅಡಿ ತಿನ್ನು ಪಾನ್ ತಿನ್ನು ಪಾನ್. ಗುರು 1 ನಿಮಿಷ ಗುರು. ಗುರು ಒಂದ್ ಕನ್ಫರ್ಮೇಶನ್ ಬೇಕು ನನಗೆ. ಇವರು ಮಂಡೆ ಕೆಲ್ಸಕ್ಕೆ ಹೋಗ್ತಾರೆ.
ಇವತ್ತೇ ಹೋಗು. ರಜೆ ಹಾಕಿದೀನಿ. ರಜೆ ಬಿಸ್ಮಿಲ್ಲಾ. ಕಾಪಾಡಪ್ಪ. ಚೆನ್ನಾಗಿದೆ ಗುರು. ಚೆನ್ನಾಗಿದೆ. ಕೇಶವಾಗ ಕಿಸಿದಾನಲ್ಲಿ ಒಳಗಡೆ ಅಮ್ಮ ಬದುಕ್ದ ಗುರು ಅಂತ ಒಳಗಡೆ ಅನ್ಕೊಂಡಿರ್ತ. ಗುರು ಎಂತ ಟೇಸ್ಟ್ ಗೊತ್ತಾ? ಸೂಪರ್ ಆಗಿದೆ ಗುರು. ಅಷ್ಟು ಚೆನ್ನಾಗಿ ಮಾಡಿದೆ ಅನ್ಲಿ. ಬನಾನಾ ಚಿಪ್ಸ್ ಗುರು. ಫಸ್ಟ್ ಟೈಮ್ ಬಿರಿಯಾನಿ ಟೊಮೆಟೊ ನೋಡಿದ್ದು. ಟೊಮೆಟೊ ಬಾತ್ ಆಗಿದೆ, ಫ್ರೈಡ್ ರೈಸ್ ಆಗಿದೆ, ಕಲರ್ ನೋಡಿ. ಬಿರಿಯಾನಿ ಮಾತ್ರ ಕಾಣಿಸ್ತಿಲ್ಲ. ಆದ್ರೂ ಫಸ್ಟ್ ಟೈಮ್ ನೋಡಿದ್ದು ಗ್ರೇವಿ ಮಾಡ್ಕೊಂಡ್ಬಿಡೋದು, ಸೈಡಲ್ಲಿ ಅನ್ನ ಮಾಡ್ಕೊಳ್ಳೋದು, ಮಿಕ್ಸ್ ಮಾಡಿದ್ರೆ ಬಿರಿಯಾನಿ. ಯಶೋದು ಇನ್ನೊಂದು ಹಿಡನ್ ಟ್ಯಾಲೆಂಟ್ ಇದೆ, ನೋಡ್ತಾ ಇರಿ ಈಗ. 4 ಜನ ಹುಡುಗಿಯರನ್ನು ಚುಡಾಯಿಸಿದ್ದಕ್ಕಾಗಿ ಇವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನ. ಸನ್ಮಾನ ಆಯ್ತಪ್ಪ. ಸನ್ಮಾನವನ್ನು ಮಾಡಿದ ಇವನಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು.